ದಿನದ 24 ಗಂಟೆ ಕ್ಲಾಕ್. ಸಪೋಸ್ ಈಗ ಯಾರು ಕಷ್ಟಪಟ್ಟು ಸ್ಟ್ರೈನ್ ಆಗಿರುತ್ತೆ, ಮಲಗಿರ್ತೀನಿ, ಬೆಳಗಿನ ಜಾವ 2 ಗಂಟೆಗೋ 3 ಗಂಟೆಗೋ ಯಾರಾದರೂ ಫೋನ್ ಮಾಡಿದ್ರೆ ತುಂಬ ಜನ ಅದನ್ನು ನಾಟ್ ರೀಚಬಲ್ ಮಾಡಿಬಿಟ್ಟಿರ್ತಾರೆ. ತುಂಬ ಜನ ನಿದ್ದೆಗಣ್ಣಲ್ಲಿ ನೋಡಿದ್ರು ನಿದ್ದೆ ಬರ್ತಾ ಇದ್ದ ಗುರು ಯಾವ ನೀವು ಅಂತ ಪಕ್ಕಕ್ಕೆ ಇಟ್ಬಿಡ್ತಾರೆ. ಕೆಲವರು ರಿಸೀವ್ ಮಾಡಿ 1-2 ನಿಮಿಷ ಮಾತಾಡ್ಬಿಟ್ಟು ಇಡ್ಬೋದು. ಆದರೆ ಈ ಮನುಷ್ಯ ಹಂಗಲ್ಲ. ಯಾರಾದರೂ ಫೋನ್ ಮಾಡಿ ಮಧ್ಯರಾತ್ರಿ, ಈ ಥರ ತುಂಬ ಎಕ್ಸಾಂಪಲ್ಗಳಾಗೋಗಿದೆ, ಸುಮ್ಮನೆ ಹೇಳ್ತಿದ್ದೀನಿ ನಾನು, 1-2 ಗಂಟೆಗೋ 3 ಗಂಟೆಗೋ ಫೋನ್ ಮಾಡಿ ಸುಜಯ್ ಒಂದು ಹಾಡು ಹೇಳಿ ಅಂದರೆ 1 ಅವರ್ ಮಿನಿಮಮ್ ಹಾಡು ಹೇಳ್ತಾರೆ. ಇದು ವೀಕ್ಷಕರೇ, ಇದು ಅವ್ನು ಸಿಗ್ತಾನೆ, ಅವನಿಗೆ ನಾನು ಗ್ಯಾರಂಟಿ ಏಕಾಂತದಲ್ಲಿ ಸಿಕ್ಕಾಗ ಹೊಡಿತೀನಿ. ಅಣ್ಣ ಹರೀಶ್ ಅಣ್ಣಂಗೆ ಎಲ್ಲ ಫೋನ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳಿಸವ್ರೆ. ಇದು ಬ್ಯಾಕ್ ಗ್ರೌಂಡ್ ಚೆಕ್ ಆಗಿದೆ, ಇಲ್ಲಿ ನಡೆಯೋದೇ ಉಂಟಂತೆ. ಇದೊಳ್ಳೆ ಚೆನ್ನಾಯ್ತಲ್ಲ. ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್, ಅಂದ್ರೆ ಯಾವ ತರಹದ ಮನಸ್ಥಿತಿಲಿ ಒಬ್ಬ ವ್ಯಕ್ತಿ ಇರೋಕ್ ಸಾಧ್ಯ? ಪ್ರಾಣಿಗಳು ನಿಮ್ ತರ ಇರೋಕ್ ಆಗದೇ ಇಲ್ಲ. ಪ್ರಮಾಣವಾಗಿ ಹೇಳ್ತೀನಣ್ಣ, ಅವ್ನು ಫಸ್ಟ್ ಕೇಳಿದ್ದೆ ಅದು, ಬೇಜಾರ್ ಮಾಡ್ಕೊಬಿಡಕ್ಕಂದ, ಹೆಂಡತಿ ಪಕ್ಕ ಮಲ್ಗಿರ್ತೀಯ. ಒಬ್ಬ ದೊಡ್ಡ ಕಲಾವಿದ್ರೆ ಬಡ್ಡಿ ಮಗ ಅವನೇನೆ, ಹೇಳ್ತೀನಿ ಅವನ ಹೆಸರು. ಅವನು ಅಂದ್ರೆ ಕ್ಷಮೆ ಇರಲಿ, ನನ್ನ ಸ್ನೇಹಿತ, ಅದಕ್ಕೋಸ್ಕರ ಹೆಂಡತಿ ಪಕ್ಕ ಮಲ್ಗಿರ್ತೀಯ, ಇಷ್ಟೊತ್ತಲ್ಲಿ ಫೋನ್ ಮಾಡ್ತೀನಿ, ಬಟ್ ಏನೋ ಗೊತ್ತಿಲ್ಲ, ತುಂಬಾ ಜ್ಞಾಪಕ ಬರ್ತಿದೆ, ಅದಕ್ಕೆ ಫೋನ್ ಮಾಡಿದೆ ಅಂತ. ಬಾಯಿ ಮುಚ್ಕೊಂಡಿರ್ಬೇಕಾಯ್ತಾನೆ, ಒಳಗಡೆಯಿಂದ ಉಮ್ಮಳಿಸ್ಕೊಂಡ್ಬಿಟ್ಟ ಸತ್ಯಹರಿಶ್ಚಂದ್ರ, ಶ್ರೀರಾಮಚಂದ್ರ, ಆಯ್ತಾ? ಇಲ್ಲಮ್ಮ, ಹೈದರಾಬಾದಲ್ಲಿ ಒಬ್ನೇ ಮಲಗಿದ್ದು ನಿದ್ದೆಗಣ್ಣಲ್ಲಿ ಹೇಳು ಅಂತಂದ್ರೆ ಫೋನ್ ಮಾಡ್ತೀನಿ, ಅದು ಬೀಪ್, ಅದು ಮ್ಯೂಟ್, ಫೋನ್ ಮಾಡ್ತೀನಿ, ಮರ್ಯಾದೆಯಿಂದ ಮುಖ ತೊಳ್ಕೊಂಡು ಎದ್ದಿರ್ಬೇಕು, ನನಗೊಂದು ಆಡ್ಬೇಕು, ನೀನು ಇವಾಗ ಆಸೆ ಪಡ್ತಾ ಇದ್ದೀನಿ ಅಂತ. ನಾನು ಅಂದ್ರೆ ನಂಗೆ ಒಂದ್ಮೇಲೆ ವ್ಯಾಮೋಹ, ಪ್ರೀತಿ, ಆಯ್ತಾ? ನೀನ್ ನಿಜವಾಗ್ಲೂ ಮಂಗ್ಲಂಗೆ ಎದ್ಬಿಟ್ಟು ಮುಖ ತೊಳ್ಕೊಂಡು ಎದ್ದು ಫೋನ್ ಮಾಡ್ಬಿಟ್ಟು, ಫೋನ್ ಮಾಡ್ಲಿಲ್ಲ, ನಾನು ಸುಮ್ಮನೆ ಅಲ್ಲೂ ಸತ್ಯಾಸತ್ಯತೆ ವಿಡಿಯೋ ಕಾಲ್ ಮಾಡಿದೆ, ಇದು ಚೆನ್ನಾಗಿದೆ ಕಂದ ಶುರು ಮಾಡ್ದ ಅಂದ್ಬಿಟ್ಟು 1 ಅವರ್ ಕಚೇರಿ, 1.25 ಗಂಟೆ ಕಾಲ ಕಚೇರಿ, ಬೆಳಗಿನ ಜಾವ 3 ಗಂಟೆ. ಅಂದ್ರೆ ಏನ್ ಗೊತ್ತಾ, ಇದು ಗುಜಾರಿಸ್ಗಳು, ಜನಪದ ಗೀತೆಗಳು, ಎಲ್ಲವೂ ಸಿನಿಮಾ ಹಾಡು, ಭಾವಗೀತೆಗಳು ಎಲ್ಲ. ಏನ್ ಕೇಳ್ತೀಯ ಅದು? ಓ ದೇವ್ರೆ. ಅಂದ್ರೆ ಏನ್ ಗೊತ್ತಾ, ವೈ ಮೀ, ಯಾಕೆ ನೀನೇ, ಯಾಕೆ ಜಗತ್ತಿನ ಯಾವುದೇ ವ್ಯಕ್ತಿಗೆ ಫೋನ್ ಮಾಡ್ಬೋದಾಯ್ತು, ಅಥವಾ ಅವನ ಸುತ್ತಮುತ್ತ ಇರೋ ಎಷ್ಟೋ ಜನಕ್ಕೆ ಫೋನ್ ಮಾಡ್ಬೋದಾಗಿತ್ತು. ಯಾರೋ ಒಬ್ಬ ಸಿಂಗರ್ಗೆ, ಏನೊಬ್ಬ ನನಗಿಂತ ತುಂಬ ಚೆನ್ನಾಗಿ ಆಡೋ ಒಬ್ಬ ಸಿಂಗರ್ಗೆ ಫೋನ್ ಮಾಡ್ಬಿಟ್ಟು, ಚೆನ್ನಾಗಿ ಯಾಕೋ ನಿನ್ನ ವಾಯ್ಸಲ್ಲಿ ಇದನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಅಂತಂದರೆ, ನಾನು ಬ್ಯುಸಿ ಇದ್ದೀನಿ ಆಮೇಲೆ ಮಾಡಲಾ ಅನ್ನೋ ಒಂದು ಪ್ರಕಾರಕ್ಕೆ ಸೇರಿದಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ವೈ ಮೀ, ನನಗೆ ಫೋನ್ ಮಾಡಿದಾಗ ನಾನು ಇದನ್ನೇ, ಅವನು 2 ಸತಿ ಫೋನ್ ಮಾಡ್ದ ನನಗೆ. ಯಾವಾಗಲೇ ಆಗಲಿ 2ನೇ ಸತಿ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡಿದಾಗ ಫೋನ್ ಎತ್ಬಿಡ್ತೀನಿ, ಏನಾದ್ರು ಎಮರ್ಜೆನ್ಸಿ ಇದೆನೋ, ಭಯನೋ, ಏನಾದ್ರು ಆಗಿದೆ, ನನ್ನ ಅವಶ್ಯಕತೆ ಇದೆ ಅಂತ ಅನಿಸ್ದಾಗ ಹಂಗೆ ಅನ್ಸ್ಬಿಡುತ್ತೆ ಅಂತ. ಫಸ್ಟ್ ಫೋನ್ ಮಾಡೋದು ಹಲೋನಿಲ್ಲ, ಆರಾಮಾಗಿದೆಯಾ, ನಿದ್ದೆಗಣ್ಣಲ್ಲಿ ಆರಾಮಾಗಿದೆಯಾ ಅಂದೆ. ಹ್ಞೂ ಕಂದ ಅಂದ. ಇವಾಗ ಬೊಗಳು. ಇಮ್ಯಾಜಿನ್, ನಿಮ್ಮ ಪರಿಸ್ಥಿತಿ ಓಕೆ, ಇವ್ರ ಪರಿಸ್ಥಿತಿ ಹೇಳಿ. ಅಲ್ಲ, ಅವಾಗ ಹುಷಾರಾಗ್ಬಿಡ್ತೀನಣ್ಣ, ಯಾಕಂದ್ರೆ 3 ದಿವಸ ನಿದ್ದೆ ಬರಲಿಲ್ಲಣ್ಣ ಫೋನ್ ಮಾಡಿದ್ಮೇಲೆ, ಹೆಸರು ಆಗ್ಬಿಡ್ತು. ಸಿಂಚನ ಹೆಂಗ್ ಏಗ್ತಾ ಇದೀರಾ ಇಂಥ ಗಂಡನ ಜೊತೆ? ಇದು ಫಸ್ಟ್ ಎಪಿಸೋಡ್ ಇಂದ ಫಸ್ಟ್ ನಿರಂಜನ್ ದೇಶಪಾಂಡೆ ಕೇಳಿದ ಫಸ್ಟ್ ಕ್ವಶನ್ ಇದು, ಹೆಂಗಿದ್ಯಾ ಈ ಅಪ್ಪನ ಜೊತೆ, ಹೆಂಗಿದ್ದೀರಾ ಅಂತ ಇದೆ, ಅದೇ ಕ್ವಶನ್. ಈಗ ಫೋನ್ ಮಾಡಿದ್ರೆ ಪಕ್ಕದ ರೂಮ್ಗೆ ಹೋಗ್ಬಿಟ್ಟು ಆಡ್ಬಿಟ್ಟು ಬರ್ತೀನಣ್ಣ, ನಿಮ್ಗೆ ಗೊತ್ತಿಲ್ಲ, ಅದು ಮಾಡ್ತೀನಿ ನಾನು. ಯಾಕೆಂದ್ರೆ ನನ್ನನ್ನು ಪ್ರೀತಿಸೋರು ಫೋನ್ ಮಾಡಿದ್ರಿ ಅಂತಂದಾಗ, ದೂರವಾದರೇನು ನೀನು, ದೂರ ತಾನೇ ಸೂರ್ಯನು, ಓಕೆನಾ, ಆಮೇಲೆ ಮಾಡ್ತೀನಿ. ಆಮೇಲೆ ಮೆಸೇಜ್ ಹಾಕ್ತಾರೆ, ಐ ಲವ್ ಯು, ಥ್ಯಾಂಕ್ ಯು ಮಾ ಅಂತ. ಆಯ್ತು, ಓಕೆ, ಮಲ್ಕೋ. ಎಲ್ಲೋಗಿದ್ರಿ ರೀ ಅಂತಿದೆ, ಕಾಲ್ ತೊಳ್ಕೊಂಬರಕ್ ಹೋಗಿದ್ದೆ. ಆಡ್ ಆನ್ ಟು ದಿಸ್ಗೆ ಇನ್ನೊಂದು, ನಾವು ನಮ್ದು ಕಂಪ್ಲೀಟ್ಲಿ ಪಕ್ಕಾ ಅರೇಂಜ್ ಮ್ಯಾರೇಜ್. ಇವ್ರ ಕಸಿನ್, ನನ್ನ ಕಸಿನ್ ಫ್ರೆಂಡ್ಸ್ ಆಗಿ ಹಂಗೆ ಫೋಟೋಸ್ ಎಕ್ಸ್ಚೇಂಜ್ ಆಗಿ ಅರೇಂಜ್ ಮ್ಯಾರೇಜ್ ಆಯ್ತು. ನಾವಿನ್ನೂ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಆಗ ಇವ್ರದ್ದು ಕಾನ್ಸರ್ಟ್ ಇತ್ತು, ರಾಜು ಸರ್ದು ನೆನಪಿಗೆ ಮೀರಿದ್ದು ಅಂತ ಒಂದು ಕಾನ್ಸರ್ಟ್ ಮಾಡ್ತಿದ್ರು. ನಮ್ಮ ಪಪ್ಪಗೆ ತುಂಬಾ ಇಷ್ಟ ಸುಗಮ ಸಂಗೀತ, ಭಾವಗೀತೆ ಎಲ್ಲ ತುಂಬಾ ಇಷ್ಟ ನಮ್ಮ ಅಪ್ಪಗೆ. ನಾನು ನಮ್ಮಪ್ಪ ಮಾತ್ರ ಬಾಪ ಹೋಗಿ, ಇವ್ರು ಇನ್ವಿಟೇಷನ್ ಕಳ್ಸಿದ್ರು, ಬಾಪ ಹೋಗಿ ಬರೋಣ, ನೋಡ್ಕೊಂಡ್ ಬರೋಣ ಹಿಂಗೆ. ಅಪ್ಪ ಬಂದು ಇವ್ರು ಹಾಡೋದು ಹೇಳ್ಬಿಟ್ಟು, ಅಮ್ಮಯ್ಯ ನಂಗೆ ಅಳಿಮಯ್ಯ ಓಕೆ ಕಣೋ, ಇವ್ರನ್ನೇ ಮದುವೆ ಖುಷಿಯಾಗಿ ಸುಖವಾಗಿರ್ತೀಯ ನೀನು ಅಂತ ಅಂದು. ಇನ್ನು ನಮ್ಮ ಅಪ್ಪನೇ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರಲ್ಲಪ್ಪ, ಏನು ಮಾಡೋದು ಅಂತ. ಆಮೇಲೆ ಎಲ್ಲ ಹಂಗೆ ಆಯಿತು. ಆಮೇಲೆ ನಮ್ಮ ಮದುವೆಗೂ ನಮ್ಮ ಎಂಗೇಜ್ಮೆಂಟ್ಗೂ 4 ತಿಂಗಳು ಗ್ಯಾಪು. ಅವಾಗ ಏನು ಮಾಡ್ತೀವಿ, ಇವಾಗ ಸಾಮಾನ್ಯವಾಗಿ ಹುಡುಗ ಹುಡುಗಿ ಗಂಟೆಗೊದ್ದಿ ಮಾತಾಡೋದು, ನಮ್ಮ ಮಾತಲ್ಲಿ 3/4% ಹಾಡೇ ಇರೋದು. ನಾವು ಹಾಡಿನ ಮೂಲಕ ಮಾತಾಡ್ಕೊತಾ ಇದ್ವಿ. ಅಂದ್ರೆ ನನಗೆ ಸ್ವಲ್ಪ ಹಿಂದಿ ಶಾಕ್, ಹಿಂದಿ ಹಾಡು ಕಿಸಿ ರೋಜು ತುಮ್ಸೆ ಅಂತ ನಾನು ಹಾಡಿದ್ರೆ, ಇವರು ಬಡವನಾದರೆ ಏನು ಪ್ರಿಯೆ ಒಂದೊಂದು ಹಾಡು ಹೇಳಿ, ಒಂದೆರಡು ಗೊತ್ತಾಗ್ಲಿ. ಒಂದು ಸುಮ್ಮನೆ ನಂಗೆ ಐ ವಾಂಟ್ ಟು ಎಂಜಾಯ್, ಪ್ಲೀಸ್ ಕಮ್ ಆನ್.
ನಡೆಯುತ್ತೆ ನಿಮ್ಮ ಮನೇಲಿ ಇದೆಲ್ಲ ಅಂತ. ಸ್ಟ್ರೈಕ್ ಆಗಿ ಸುಮ್ಮನಿರೋಣ. ಓಕೆ ಕಮಾನ್, ಒಂದಷ್ಟು ಜುಗಲ್ ಬಂದಿ. ರೆಡಿ ಸ್ಟಾರ್ಟ್. ಓಕೆ ರೆಡಿ 1 2 3 ಗೋ. ನಾನಿವಾಗ ಅವ್ರಿಗೆ ಫೋನ್ ಮಾಡಿದ್ದೀನಿ, ಸುಜಯ್ ನಂದಿಕಾಲ್. अब मुझे रात दिन तुम्हारा ही ख्याल है. ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು ಮನದಾಸೆ ಏನು ಬಾ ಹೇಳು ಕಿವಿಯಲ್ಲಿ ಲ 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 ಲ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ, ತಾಯಂತೆ ಬಳಿ ಬಂದೆ ಆಧರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನೀ ಬದುಕಿಗೆ ಶ್ರುತಿಯಾದೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಆಮೇಲೆ ನೆಲವ ಬಿಟ್ಟು ಅದು ಏನ್ ಗೊತ್ತಾ, ಹಿಂದಿ ಇದೆ. ಓ ಇನ್ನೂ ಹಿಂದಿ ಇದೆ, ತಕ್ಷಣ ಜ್ಞಾಪಕ ಬಂದಿಲ್ಲ. ಅವ್ರು ಹಿಂದಿನ ಕನ್ನಡ, ನಮ್ ಕನ್ನಡ ಬಿಟ್ಟು ಬರಬರಲ್ವೋ? ಓ ನಿಜಾಗ್ಲು 90% ನಾವು ಹಾಡಲ್ಲೇನೆ ನಮ್ದು ಆ ಮಾತುಕತೆ ಏನಿರೋದು. ಬಟ್ ತುಂಬಾ ಹೊತ್ತು ಮಾತಾಡ್ತಿದ್ವಿ, ಆದ್ರೆ ಹಾಡಲ್ಲೇ ನಮ್ಮಮ್ಮ ಏನೇ ಮ್ಯೂಸಿಕ್ ಆನ್ ಮಾಡ್ಬಿಡಿದ್ಯಾ. ಚಿತ್ರಮಂಜರಿ ಮೂಲಕ ಪ್ರೇಮ. ಹೌದು ಹೌದು ಹೌದು. ಇನಿಷಿಯಲ್ ಅಲ್ಲಿ ಸ್ಟಾರ್ಟಿಂಗ್, ಆಮೇಲೆ ಫೇಡ್ ಆಗ್ಬಿಡ್ತು. ಆಮೇಲೆ ಮಕ್ಕಳು, ಅದರಲ್ಲಿ ಸಂಸಾರ ಸರಿಗಮ ಸಂಸಾರ ಇಳ್ತಾ ಬಂತು. ಇದೇ ಒಲವಿನ ಸರಿಗಮ ಪದನಿ ಹಂಗೆ. ಎಂಗೇಜ್ಮೆಂಟ್ ಟೈಮಲ್ಲಿ ಇವ್ರೊಬ್ಬರನ್ನೇ ನಾನು ಓದಬೇಕು, ಅಂದ್ರೆ ಇವ್ರನ್ನ ಅಂಡರ್ಸ್ಟ್ಯಾಂಡಿಂಗ್, ಇವ್ರ ಮನಸ್ತತ್ವ ಹೇಗಿದೆ, ಇವ್ರನ್ನ ನಾನು ಹಿಂಗ್ ಅಡ್ಜಸ್ಟ್ ಆಗ್ಬೋದು, ನನ್ನ ಲೈಫ್ ಪಾರ್ಟ್ನರ್. ಬಟ್ ಮದ್ವೆ ಆದ್ಮೇಲೆ ನಂಗೆ 9 ಜನ ಸೇರ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗ್ಬೇಕು, ಅವ್ರ ಮನ್ಸುಗಳನ್ನ ಅರ್ಥ ಮಾಡ್ಕೋಬೇಕು, ಅದ್ರಲ್ಲಿ ಬಿಸಿ ಆಗೋದು. ಬಟ್ ಆದ್ರೂ ನಡೀತಾ ಇರುತ್ತೆ. ನನ್ಗೆ ಬಡವನಾದರೆ ಏನು ಪ್ರಿಯ ತುಂಬಾ ನನ್ಗೆ ಹತ್ತಿರವಾದ ಒಂದು ಹಾಡು. ನಾನು ಇವ್ರಿಗೆ ಕೇಳ್ತಾ ಇರ್ತೀನಿ, ಸಿಚುಯೇಷನ್ ತಕ್ಕಂಗಿದೆ. ಅದಕ್ಕೇನೆ ಟಚ್ ಹತ್ರ ನಾನು ಡೆತ್ ಬೆಡ್ ಮೇಲೆ ಇದ್ದಾಗ ನೀವು ನನ್ಗೆ ಆ ಹಾಡೇ ಹೇಳಿ ನಾನು ಬೀಳ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಕೇಳಿದ್ದೆ. ಬೇಡ ಹರೀಶ, ಇದನ್ನ ಹಾಕ್ಬೇಡ, ನೀನು ಎಡಿಟ್ ಮಾಡ್ಬಿಡು, ನೀನು ನಂಗೆ ಆ ಹಾಡು ಅಷ್ಟು ಚೆನ್ನಾಗಿರ್ತೀರಾ ಬಿಡಿ. ಎಲ್ಲಿ ನೀವು ವಾಟ್ ಈ ತರದ ಹಾಡುಗಳು ಯಾವಾಗ್ಲೂ ಒಂಥರ ಈ ಕಾಬ್ ವೆಬ್ ಆಫ್ ದಿ ಹಾರ್ಟ್ ಅಂತೀವಲ್ಲ, ಹೃದಯಾಂತರಾಳದಲ್ಲಿ ಯಾವಾಗ್ಲೂ ತುಂಬಾ ಟಚ್ ಮಾಡ್ಬಿಡುತ್ತೆ ನನಗೆ. ಮತ್ತೆ ಸುಜಯ್ ಶಾಸ್ತ್ರಿಗಳಿಗೆ ಒಬ್ಬ ಕಾಮನ್ ಒಂಥರ ಅಣ್ಣನ ಥರ ಗೆಳೆಯರು. ತುಂಬ ವರ್ಷ ಜರ್ನಿ ಮಾಡಿದ್ದೀವಿ, ಆದರೆ ಅವ್ರಿಗೆ ಗುರು ಸಮಾನರು. ಗುರುನೇ. ನನಗೊಂಥರ ನಮ್ಮಿಬ್ಬರು ಏಕವಚನದಲ್ಲಿ ಮುಲಾಜಿಲ್ಲದೆ ಮಾತಾಡುವಂಥ ವ್ಯಕ್ತಿ ನೆನಪಿಸ್ಕೊಳ್ಳೋದಾದರೆ ಅದು ಶ್ರೀ ರಾಜು ಅನಂತ ಸ್ವಾಮಿ ಅವರು. ಒಂಥರ ತುಂಬ ಜನ ಹಾಡುಗಾರರಿಗೆ ದೊಡ್ಡ ಸ್ಫೂರ್ತಿ, ಇನ್ಕ್ಲೂಡಿಂಗ್ ಸುಜಯ್ ಶಾಸ್ತ್ರಿ. ಅಯ್ಯೋ, ಅವರು ಇದ್ದಿದ್ರೆ ನಾನು ಆಕ್ಟಿಂಗೇ ಮಾಡ್ತಿರ್ಲಿಲ್ವೇಣ. ಏನಾದರೂ ಹಾಡುಗಾರಿಕೆಯಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿದ್ರೆ ಸುಜಯ್, ಬಿಕಾಸ್ ಆ ವ್ಯಕ್ತಿ ಇಲ್ಲ ಅಂತ. ನನಗೆ ಏಕೈಕ ಗುರು ಸಂಗೀತದಲ್ಲಿ ರಾಜವನ ಸ್ವಾಮಿ. ಅವ್ರ ಅಪ್ಪಿ ತಪ್ಪಿ ಏನಾರು ಲಿಟ್ರಲಿ ಕೈ ಹಿಡಿದು ಎಳ್ಕೊಂಬಂದಿದ್ದು, ಕಂದ ಮೇಲ್ ವಾಯ್ಸ್ ಇಲ್ಲ, ಬಾರೋ ಬಾರೋ ಚೆನ್ನಾಗಿ ಹಾಡ್ತೀಯ ಬಾರೋ ಎಳ್ಕೊಂಬಂದ್ರು. ಸಮಯ ಇರ್ತಿರ್ಲಿಲ್ಲ ಅವ್ರಿಗೆ ಪಾಠ ಮಾಡೋದಕ್ಕೆ. ನೋಡಿದ್ದೀನಿ. ಗುರು ಹೆಂಗಿರ್ಬೇಕು ಗೊತ್ತಾ ಸರ್? ಹಂಗಿರ್ಬೇಕು ಸರ್. ಬಹುಮುಖ ಪ್ರತಿಭೆ. ಅಯ್ಯ ನೋಡಿ, ಅದ್ಭುತ. ಯಥಾ ರಾಜ್ಯ ತಥಾ ಪ್ರಜಾ, ಯಥಾ ಗುರು ತಥಾ ಶಿಷ್ಯ. ಹಾಡೋರು 32 ಇನ್ಸ್ಟ್ರೂಮೆಂಟ್ ನುಡಿಸೋರು. ಒಂದು ವೇದಿಕೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಲೈನ್ ಕೂತ್ಕೊಂಡು ಒಂದು ಹಾಡಿಗೆಲ್ಲ ನುಡಿಸ್ಕೊಂಡು 32 ಇನ್ಸ್ಟ್ರೂಮೆಂಟ್. ಯಾವ್ದು ಹಾರ್ಮೋನಿಯಂ ಬಿಟ್ಟು ಏನ್ ಬೇಕಾದ್ರೆ ನುಡಿಸೋರು. ಆಮೇಲೆ ಎಂತ ಆಕ್ಟ್ರು, ಮ್ಯೂಸಿಕ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟ್ರು, ಆಕ್ಟ್ರು, ಏನು ಇಂಥದ್ದು ಇಲ್ಲ ಅನ್ನೋಂಗೆ ಇಲ್ಲ. ಬೆರಗಾಗ್ಬಿಡೋರು ಇವ್ರು ಮ್ಯೂಸಿಕ್ನ ಕೇಳಿ ಜನಗಳು. ತಮಾಷೆನೇ ಇಲ್ಲ. ಮತ್ತು ಪೀಪಲ್ ಅಂದರೆ ಅದೇನು ಮಿಸ್ಯೂಸ್ ಮಾಡ್ಕೊಂಡ್ರ ಏನು, ಅದೆಲ್ಲದಕ್ಕೂ ಹೋದ್ರೆ ಗೋಜಲಾಗುತ್ತೆ. ಬಟ್ ಒಬ್ಬ ಅಂದರೆ ಅವ್ರು ಇದ್ದಿದ್ರೆ ಬೇಗ ಕಳ್ಕೊಂಡ್ಬಿಟ್ವಿ ನಾವು ಸರ್. ಕಾರಣ ಬೇರೆ ಸರ್. ಅಯ್ಯೋ ಯಾರೋ ಅಂದ್ರು ನೋಡಿ, ವ್ಯಸನಿ ಆದ್ರೆ ಹೀಗೆ ಅಂತ. ನಕಾರಾತ್ಮಕ ಇದಕ್ಕೆ ಅವಕಾಶವೇ ಇಲ್ಲ, ಬರೀ ಸಕಾರಾತ್ಮ. ಅವ್ನು ನಂಗೆ ಸಂಗೀತ ಇದ್ರೆ ನೀವೇನು ಮಾಡ್ತೀರಾ ಯೋಚನೆ ಮಾಡಿ ಅಂತಂದೆ. ನಾನು ತುಂಬ ದೊಡ್ಡ ವ್ಯಕ್ತಿ, ಹೇಳಬಾರ್ದು. ಕೆಟ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ, ತಡ್ಕೊಂಬಿಟ್ಟೆ.
ಏನು ವ್ಯಸನದ ಬಗ್ಗೆ ನೀವು ಬರೀ ವ್ಯಸನದ ಬಗ್ಗೆ ಗಮನ ಕೊಡ್ತೀರಾ, ಸಂಗೀತದ ಬಗ್ಗೆ ಗಮನ ಕೊಡ್ತೀರಾ? ಒಂದೇ ಹಾಡಲ್ಲಿ 3 ರಾಗ ಚೇಂಜ್ ಮಾಡಿದ್ರ ಅಪ್ಪ, ಯಾವ್ದು ಗೊತ್ತಾ? ಮಧುರೆಗೆ ಹೋದನು ಮಾಧವ, ಮಧುರೆಗೆ ಹೋದನು ಮೋಹನ, ಮಧುರೆಗೆ ಹೋದನು ಮೋಹನ, ಮಧುರೆಗೆ ಹೋದನು ಮೋಹನ, ಮೋಹನ ಕಾದೆ ಇದೆ ಬೃಂದಾವನ. ಒಂದು ಲೈನ್ ಕರೆಕ್ಟಾಗಿ ಹಾಡ್ಬಿಡಿ ನೋಡೋಣ. ಸುಮ್ಮನೆ ವ್ಯಸನದ ಬಗ್ಗೆ ಮಾತಾಡ್ತಾರೆ. ಹೌದು, ಆರೋಗ್ಯ ಇನ್ನೊಂದು ಮತ್ತೊಂದು ಎಲ್ಲವೂ ಸತ್ಯ. ಜನಕ್ಕೆ ಅದನ್ನು ಇಂಡೈರೆಕ್ಟ್ಲಿ ಪ್ರಮೋಟ್ ಮಾಡ್ದಂಗಲ್ಲ. ನೋಡು ಅಂತ ಸಂಗೀತ ನೋಡು, ಕಿರಣ ಏನೋರು ಅದಕ್ಕೆಲ್ಲ ಸರ್ ಕರೆಕ್ಟ್ ಅಲ್ವಾ? ಹೌದು, ಬರೀ ಮೆಡಲ್ಗಳು ನೋಡ್ರಿ, ಮೆಡಲ್ಗಳು. ಬಾಬಣ್ಣ ಇವತ್ತು ಸಿಕ್ಕಾಗ ಕೈ ಎತ್ತು ಮುಗಿಬೇಕು ಅನ್ಸುತ್ತೆ. ತದ್ರೂಪು ರಂಗಭೂಮಿ ಮನೆ ಆಗಿದೆ. ಮನೆನೇ ಆಗಿದೆ ನೋಡು, ರಂಗಭೂಮಿ ಆಗಿದೆ. ನಮ್ಗೆ ಇನ್ನೇನ್ ಸ್ಫೂರ್ತಿ. ನಮ್ಮ ಅಪ್ಪ ಯಾವಾಗ್ಲೂ ಒಂದು ಮಾತು ಹೇಳ್ತಿದ್ರು, ಅಣೆ ನನ್ನ ತಪ್ಪೋ ಸರಿನೂ ನಂಗೆ ಗೊತ್ತಿಲ್ಲ, ಹಾಸ್ಯ ಕಲಾವಿದ್ರು ಯಾವಾಗಲೂ ದಾರಿದ್ರೆ ಅಂಟ್ಕೊಂಡೇ ಇರುತ್ತೆ ಕಣ, ಬೇರೆ ಏನಾದ್ರು ಮಾಡ್ಬೋದಾ ನೋಡು ಅಂದರು. ಡೈರೆಕ್ಟ್ ಆಗ್ತೀನಪ್ಪಾಜಿ ನಾನು. ಹಾಂ ಹಾಕು, ಏನಾದ್ರು ಜೊತೆ ಇಟ್ಕೊಳಪ್ಪ, ಏನಾರು ಒಂದು ಜೊತೆ ಇಟ್ಕೋ. ಹ್ಞೂ ಅಪ್ಪಾಜಿ. ಕಾಮೆಂಟ್ರಿ ಬಂತು. ಏನಾ ಕಾಮೆಂಟ್ರಿ? ಹಾಂ, ಓಕೆ. ಬಟ್ ಅವಾಗ ಹೇಳಿಲ್ವಾ ಏನೋ ಸಣ್ಣ ಪುಟ್ಟ ಆಕ್ಟಿಂಗ್ ಮಾಡ್ಕೊಂಡಿದೀನಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡಬೇಡಿ ಅಂತ? ಅದೇ ಫಸ್ಟ್ ಸಿನಿಮಾ, ಅದಕ್ಕೆ ಡೈರೆಕ್ಟರ್ ಆಗಿತ್ತು. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಸಿನಿಮಾ ಅಂದ್ರೆ ಅವರು ರಂಗಭೂಮಿಯವರೇ, ನಮ್ಮ ತಂದೆನೂ ನಾಟಕ ಮಾಡ್ತಾ ಇದ್ದಿದ್ದು. ಬಟ್ ಪಾಯಿಂಟ್ ಏನು ಅಂತಂದ್ರೆ, ಒಬ್ಬ ರಂಗಭೂಮಿ ಬಿಟ್ಟು ಆರಾಮಾಗಿ ಇವಾಗ ಪುರೋಹಿತ್ಯ ನಡೆಸ್ಕೊಂಡು ಹೋಗ್ತಿರೋಂತಹ ವ್ಯಕ್ತಿ, ಒಬ್ಬ ತಂದೆಯಾಗಿ ಒಬ್ಬ ನಾರ್ಮಲ್ ವ್ಯಕ್ತಿಯಾಗಿ ಕಾಮಿಡಿಯನ್ಸ್ಗೆ ಸ್ವಲ್ಪ ಲೈಫ್ ಇದು ಜನ ಚೆನ್ನಾಗಿ ಗುರುತಿಸ್ತಾರೆ, ಅವೆಲ್ಲವೂ ಸತ್ಯ. ಆದರೆ ಸ್ವಲ್ಪ ಯಾರೇ ನೋಡು ಸುಮ್ಮನೆ ಒಂದು ಅವಲೋಕನ ಆದ್ರಣ ಸತ್ಯ ಅನ್ಸ್ಬಿಡ್ತು. ಸುಮ್ಮನೆ ಎಲ್ಲ ಹುಡ್ಕೊಂಬನ್ನಿ ಡಾಟ್ ಕನೆಕ್ಟ್. ಯಾರು ಕೇಳಿದ್ದುಂಟಾ ಸರ್ ನೀವು ಆಕ್ಟ್ ಮಾಡ್ತೀನಿ ಅಂತ ಹೇಳಿದಾಗ, ಅಲ್ಲ ಆಕ್ಟ್ ಮಾಡ್ತೀರಿ ಕರೆಕ್ಟ್, ಬಟ್ ಜೀವನಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದ್ದುಂಟಾ? ತುಂಬ ಜನ ಗಾಂಧಿ ಬಜಾರಲ್ಲಿ ಮನೆ ದೇವ್ರಿಗೆ ಹೋಗ್ತಿದೀವಿ ಅಂತ ಕಾಣುತ್ತೆ. ಇಬ್ರು ಇದ್ರ? ಜ್ಞಾಪಕ ಇಲ್ಲ. ಮನೆ ಅಲ್ಲ, ಹೂ ತರೋದಕ್ಕೆ ನಾನು ಅಮ್ಮ ಹೋಗಿದ್ದೀವಿ ಅಂತ ಕಾಣುತ್ತೆ, ಬೆಳಗ್ಗೆ 4:04 ನೀವು ಹೇಗಿದ್ದೀರಿ? ಆಲಸ್ಯ ಅಂದರೆ ತಾತ್ಸಾರ, ಆಲಸ್ಯ ಅಲ್ಲ ತಾತ್ಸಾರ. ನೀವು ಏನು ಮಾಡ್ಕೊಂಡಿದ್ದೀರಿ? ಸುಮ್ಮನೆಲ್ಲ ಟಿ ವಿಲಿ ನೋಡಿದೆ ನಾನು. ಹ್ಞೂ ಸರ್. ಏನೇ ಪ್ರತಿಕ್ರಿಯೆ ಆದರೆ ಅದು ಅವ್ರ ವಯಸ್ಸಲ್ಲಿ ದೊಡ್ಡವರು ಇದ್ದರು ಹೆಂಗೆ ಅದನ್ನು ನಾನು ಏನು ಗುರು ಅನ್ನೋಕ್ಕಾಗತ್ತೆ? ಸರಿ ಹೋಗಲ್ಲ. ಅವರು ದೊಡ್ಡವರು, ಅವ್ರ ವಯಸ್ಸು, ಅವ್ರ ಪ್ರವೃತ್ತಿ ಹಾಗೆ ಅದೇನು ಅಂದ್ಕೊಂಡು ಏನು ಮಾಡ್ಕೊಂಡಿದ್ದೀರಿ? ಸೀರಿಯಲ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ನಾನು. ಹೊಟ್ಟೆಪಾಡಿಗೇನು? ಅದೇ ಹೊಟ್ಟೆಪಾಡು. ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಬಟ್ ಅದನ್ನೇ ಮೇನ್ ಅಂತ ಇಟ್ಕೋಬೇಡಿ ಇವರೇ. ಬದುಕು ಅನುಭವಿಸುತ್ತೆ ನಿಮಗೆ. ಏನು ಹಿ ವಾಸ್ ಅಬೌಟ್ 50, ದೆನ್ 50, 52, 53 ಟೈಪ್ಸ್. ಬದುಕು ಭಾಳ ಅಳಿಸುತ್ತೆ, ಅದೊಂದನ್ನೇ ಇಟ್ಕೊಬೇಡಿ. ಹೊಟ್ಟೆಪಾಡಿಗೆ ಅಂತ ಬೇರೆ ಏನು ಮಾಡ್ಕೊಂಡು ಪ್ರವೃತ್ತಿ ಮಾಡ್ಕೊಂಬಿಡಿ. ಇಲ್ಲ ಸರ್, ಅದನ್ನೇ ಬದುಕು ಮಾಡ್ಕೊಂಬಿಟ್ಟಿದ್ದೀನಿ. ತುಂಬ ಜನ ಬಂದು ಹೋಗ್ಬಿಟ್ರು. ಅವ್ರು ಯಾವ ಥರ ಬಂದು ಹೇಳಿದ್ರು ಏನೋ ಎತ್ತನ ಗೊತ್ತಿಲ್ಲ, ಬಟ್ ದಟ್ ವಾಸ್ ಒಂಥರ ಸ್ಟ್ರೈಕಿಂಗ್ ಆಗಿ ಕಾಣಿಸ್ತದೆ. ಆಗೋದಕ್ಕೆ ಪುಣ್ಯ ಮಾಡಿರ್ಬೇಕು, ಬ್ಲೆಸ್ಡ್ ಅಂತಾರೆ ಅಣ್ಣ. ಅವೆಲ್ಲವೂ ಸತ್ಯ ಅಣ್ಣ. ಇವಾಗ ಸುಮ್ಮನೆ ಕೇಳ್ತೀನಿ, ಹರೀಶಣ್ಣನ ಹತ್ರ ಬಂದು ಸುಜಯ್ ಯಾವುದೊಂದು ಸಿನಿಮಾ ಮಾಡ್ತೇನೆ ಏನೋ ಬಂದು ಕಳಿಸು ಅಂತ ನನ್ನ ಹತ್ರ ಕಳಿಸ್ತೀನಿ. ನೀನು ಕಳಿಸೋಣ ನನ್ನ ಹತ್ರ. ನಾನು ಹೇಳೋದು ಮೊದಲನೇ ಕೂಡ ಬರಬೇಡ ಅಂತೀನಿ. ಸಿನಿಮಾ ಇಂಡಸ್ಟ್ರಿಗೆ ಬರಬೇಡ ಅಂತೀನಿ. ಎಷ್ಟು ವಯಸ್ಸು ನಿನಗೆ? ನಾನು 25, 26. 10 ವರ್ಷ ನೀನೇನು ಏನು ಮಾಡಿದ್ರೂ ಕಿಸಿಯೋಕ್ಕಾಗಲ್ಲ, ಕೊಮ್ಮಿಯೋಕ್ಕಾಗಲ್ಲ. 10 ವರ್ಷ ಇದೆಯಾ ಟೈಮು? ಇಲ್ಲ, ಅದು ಒತ್ತೊಳಗಿಲ್ಲಿಂದ ಫಸ್ಟು. ಸೊ 10 ವರ್ಷ ತಡ್ಕೊಳ್ಳೋ ಕೆಪಾಸಿಟಿ ಇರ್ಬೇಕಣ್ಣ. ಹೋಗಿ ವರ್ಕ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ತಡ್ಕೊಂಡ್ರು, ನನ್ನ ಹೆಂಡತಿ ತಡ್ಕೊಂಡ್ಲು, ನನ್ನ ಮಕ್ಕಳು ತಡ್ಕೊತಾ ಇದೆ. ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಫಸ್ಟ್ ಲಾಸೇ ಆಗೋದು. ಫಸ್ಟೇ ಲೋನು, ಬೇಕಾಗಿರೋದೇ ಲೋನು. ಇಂಟ್ರೆಸ್ಟ್ ಸುಮ್ಮನೆ ಕೆಕ್ಕೊಂತ ಹೋಗ್ತಿರುತ್ತೆ. ಇಲ್ಲ ಆಗ್ಬಿಡುತ್ತಾ? ಅಂದರೆ ಸಾಧನೆಗೆ ಎಷ್ಟು ಇರಿಟೇಟ್ ಆಗುವಂಥ ಒಂದು ಪಾಯಿಂಟ್ ಗೊತ್ತಾ? ಬಾಸ್, ಇದು ನಮ್ಮವನೊಬ್ಬ ಇದ್ದಾನೆ, ಅದರ ಒಂದು ಸೀನ್ಗೆ ಹಾಕ್ಕೊಳ್ಳಿ ಅವ್ರು ನೋಡಿದ್ರೆ ಇದಾಗ್ಬಿಡುತ್ತೆ. ನಮಗೆ ಸಿನಿಮಾ ಅಂದರೆ ತಪಸ್ಸು.
ಒಬ್ಬ ವ್ಯಕ್ತಿ ಆಲ್ ಆಫ್ ಅ ಸಡನ್ ಬಂದು ಹಿಂಗೆ ಅಂದ್ರೆ ಹಾಕೊಳ್ಳಿ ಬಾಯ್ಸ್ ಅಂತ ಕಾಮಿಡಿಯಲ್ಲಿ ಹೇಳೋದು ನನಗೆ ಅವ್ರನ್ನ ಹೆಂಗೆ ತಿರಸ್ಕಾರ ಮಾಡಬೇಕು ಅನಿಸುತ್ತೆ. ಸ್ವಭಾವ ಹಾಗಿಲ್ಲ, ಸೌಮ್ಯವಾಗಿ ಹ್ಯಾಂಡಲ್ ಮಾಡ್ಬಿಟ್ಟು ಆಯ್ತಾಯ್ತು ಅಂತಂದರೆ ಹಿರಣ್ಣಯ್ಯನವ್ರು ಅದನ್ನೇ ಹೇಳ್ತಾ ಇದ್ರು. ಅಂದರೆ ಬಾಬಣ್ಣ ಹೇಳಿದ್ರು ಒಂದ್ಸತಿ, ಏನೋ ಮಾಡೋಕ್ಕಾಗಿಲ್ಲ ಅಂತಂದರೆ ಹಾಕೊಳ್ಳಿ, ರಂಗಭೂಮಿಗೆ ಹಾಕೊಳ್ಳಿ, ಇನ್ನೇನು ಮಾಡ್ತೀರಾ, ಆ ಥರ ಕಾಲದಲ್ಲಿ ಇದ್ದಿದ್ದು. ನಮ್ಗೆ ರಂಗಭೂಮಿ ತಪಸ್ಸು ಸರ್. ನೀವು ಯಾವನ್ನ ಹೇಳಿದ್ರಲ್ಲ, ಕರೆಕ್ಟ್, ಅವನು ನಾನು ಎಲ್ಲ ನಮ್ಗೆ ರಂಗಭೂಮಿ ತಪಸ್ಸು. ನಾವು ಮಾಡ್ದಂಗೆ ರಂಗಭೂಮಿ ಮಾಡಲಿ ಇವ್ರುಗಳು. ನಿರಂತರವಾಗಿ ನನ್ನ ಸ್ನೇಹಿತ ರಾಜ್ಗುರು ಹೊಸಕೋಟೆ ಮಾಡ್ತೀಯಾನೆ, ನಿಮಗೂ ಗೊತ್ತು. ಅವನು ನಿರಂತರ ನಾನು ಸಿನಿಮಾ ಬರೀಬೇಕಾ, ಒಂದು ವಾರ ಬೇಕಾದ್ರೆ ಎಲ್ಲ ರಾಚೆ ಹೋಗ್ಬಿಟ್ಟು ಹೋಗಿ ಸಿನಿಮಾ ಬಂದ್ಬಿಡ್ತಾನೆ. ಅದು ರಂಗಭೂಮಿ ಬಿಡಲ್ಲ ಅವನು ರಂಗಭೂಮಿಗೆ ಅಂತಲೇ ಹುಟ್ಟಿರೋದು. ಅವರ ತಂದೆಯ ಒಂದು ಇದು ಬಳುವಳಿ ಬಂದಿರೋದು ಜನಪದ ಗೀತೆಗಳು, ಅದನ್ನು ಬಿಡಲ್ಲ ಅವನು. ಅದು ಒಂದು ಬೇರೆ ವರ್ಗ. ನಾವು ರಂಗಭೂಮಿಗೆ ನಾವು ಅಂದರೆ ಹಂಗಂತ ನಮಗೆ ಡಾಕ್ಟರ್ ಕೊಡಬೇಕು ಅಂತಲ್ಲ, ರಂಗಭೂಮಿ ಅಂತಂದರೆ ಆ ಮಟ್ಟದ ರಂಗಭೂಮಿ ಮಾಡ್ರೆ ನಾವು. ನಮ್ಮನ್ನು ರಸ್ತೆ ಕಳಿಸೋರು ನಮ್ಮ ಕೃಷ್ಣಮೂರ್ತಿ ಕೋತ ನಮ್ಮ ಗುರುಗಳು ರಸ್ತೆಗೆ ಕಳಿಸೋರು ಅಭಿನಯ ಕಲಿಸೋದಕ್ಕೆ. ನನ್ನನ್ನು ಪ್ರಮೋದನ್ನು ರಸ್ತೆಗೆ ಹೋಗಿ ಅಭಿನಯ ಕಲ್ತ್ಕೊಂಬಂದ್ರೆ ನಾವು, ಹೋಗ್ಬಾ ಒಬ್ಬಂದು ಕಲ್ತ್ಕೊಂಬ ಹೋಗು ಅಂತ. ಯು ಡೋಂಟ್ ಬಿಲೀವ್, ಫಸ್ಟ್ 2 ಸಿನಿಮಾ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಮ ಮೇಷ್ಟ್ರ ಹತ್ರ ಹೋಗ್ಬಿಟ್ಟು ನಾನು ಈ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ, ಹೆಂಗೆ ಮಾಡಲಿ ಅಂತಂದರೆ, ನೀವು ಮಾಡ್ತಾ ಹೋಗುವ, ಕರೆಕ್ಟ್, ಇದೇ ಸ್ಟೈಲ್ ಅವ್ರದ್ದು, ಮಾಡ್ತಾ ಹೋಗು, ಚೆನ್ನಾಗಿ ಮಾಡ್ತಾ ಹೋಗು.